ಸ್ನೇಹಿತರೆ, ಇವತ್ತು ನಾವು ಭದ್ರಾವತಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಹೊಳೆಹೊನ್ನೂರು ಹೋಬಳಿ ಈ ಒಂದು ಅಡಿಕೆ ತೋಟದ ಒಂದು ವೀಕ್ಷಣೆ ಬಂದಿದ್ವಿ. ಪ್ರಕೃತಿ ವಿಕೋಪದಿಂದ ಮಳೆ ಗಾಳಿಯಿಂದ 2 ದಿನದ ಹಿಂದೆ ಇವತ್ತು ಟೋಟಲ್ 8,000 ಹೆಕ್ಟೇರ್ ಅಡಿಕೆ ಸಂಪೂರ್ಣವಾಗಿ ನಾಶ ಆಗಿದೆ. ಸರಾಸರಿ 24,000 ಎಕರೆ ಅಡಿಕೆ ಸಂಪೂರ್ಣ ನಾಶ ಆಗಿದೆ. ಬದುಕು 38 ಹಳ್ಳಿಗಳ ಜನಗಳ ಬದುಕು ಕತ್ತಲೆಯಲ್ಲಿ ಇವತ್ತು ಮುಳುಗೋಗಿದೆ. ಒಂದು ಕಣ್ಣೀರಲ್ಲ ರಕ್ತ ಬರುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ರೈತರ ಪರಿಸ್ಥಿತಿ ಕೇಳಿದರೆ ಕಣ್ಣೀರು ಹಾಕ್ತಾ ಇದ್ದಾರೆ. ಸಣ್ಣ ಮಕ್ಕಳ ಥರ 20 ವರ್ಷಗಳ ಕಾಲ 10 ವರ್ಷ 5 ವರ್ಷ 15 ವರ್ಷ ಸಾಕಿರುವಂಥ ಅಡಿಕೆ ಗಿಡ ದೀರ್ಘಾವಧಿ ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಬದುಕು ಇವತ್ತು ಕತ್ತಲೆಯಲ್ಲಿದೆ. ಮುಂದಿನ ಭವಿಷ್ಯ ಹೆಂಗೆ ಅನ್ನುವಂಥ ಒಂದು ಚಿಂತೆಯಲ್ಲಿದ್ದಾರೆ. ಸಾಕಷ್ಟು ಸಾಲ ಮಾಡ್ಕೊಂಡಿರ್ತಾರೆ, ಬ್ಯಾಂಕಲ್ಲಿ ಲೋನ್ ತೊಗೊಂಡಿರ್ತಾರೆ, ಅಡಿಕೆ ಕೇಣಿಯವ್ರ ಹತ್ರ ದುಡ್ಡು ತೊಗೊಂಡಿರ್ತಾರೆ, ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾಲ ತೊಗೊಂಡಿರ್ತಾರೆ, ತೋಟ ಕಟ್ಟಲಿಕ್ಕೆ ಸಾಲ ತೊಗೊಂಡಿರ್ತಾರೆ. ಇವತ್ತು ಒಂದೊಂದು ಗಿಡ ಮತ್ತೆ ಬೆಳೆಸಲಿಕ್ಕೆ 10 ವರ್ಷಗಳ ಟೈಮ್ ಬೇಕು. ವಾಪಸ್ 20 ವರ್ಷ ಹಿಂದಕ್ಕೆ ಹೋಗಿದ್ದು ಇವರ ಜೀವನ. ಇದನ್ನು ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ತಕ್ಷಣ ರಾಷ್ಟ್ರೀಯ ವಿಪತ್ತು ಅಂತೇಳಿ ಇದನ್ನು ಘೋಷಣೆ ಮಾಡಬೇಕು. ಕೇಂದ್ರ ಸರ್ಕಾರದವರು ಮತ್ತು ರಾಜ್ಯ ಸರ್ಕಾರದವರು ಜಂಟಿ ಸರ್ವೆ ಮಾಡಿಬಿಟ್ಟು ಇದನ್ನು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ರೈತರಿಗೆ ಆಗಬೇಕು. ಧೈರ್ಯ ತುಂಬತಕ್ಕಂಥ ಕೆಲಸ ಆಗಬೇಕು. ಯಾವುದೇ ರೀತಿ ಪಕ್ಷ ಭೇದ ಇರಬಾರ್ದು, ಇದರಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿರಬಾರ್ದು. ರೈತರಿಗೆ ಎಲ್ಲರೂ ಒಂದೇ, ಎಲ್ಲ ರೈತರಿಗೂ ಕೂಡ ಅನ್ಯಾಯ ಆಗಿದೆ ಅನ್ನುವಂಥ ನಿಟ್ಟಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡಬೇಕು. ಈ ಒಂದು ವೀಕ್ಷಣೆಯಲ್ಲಿ ಇವತ್ತು ಕರ್ನಾಟಕ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷ ಆದಂಥ ನಗರದ ಮಹದೇವಪ್ಪನವರು ಮತ್ತು ತಂಡದವರು ಎಲ್ಲರೂ ಕೂಡ ಇಲ್ಲಿ ವೀಕ್ಷಣೆ ಮಾಡಿ ರೈತರಿಗೆ ನ್ಯಾಯ ಕೊಡಿಸೋಕ್ಕಂಥ ನಿಟ್ಟಲ್ಲಿ ಏನು ಮಾಡ್ಬೋದು ಅನ್ನುವಂಥದ್ದನ್ನು ನಾವು ಪರಿಹಾರವನ್ನು ಕಂಡುಕೊಳ್ತೀವಿ. ಇತ್ತೀಚೆಗೆ ನಾವು ಮುಖ್ಯಮಂತ್ರಿಗಳ ಹತ್ರನೂ ಭೇಟಿ ಮಾಡಿ ಮಾತಾಡಿ ಬಂದಿದ್ದೀವಿ. ಅವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ಸಂಸದರು ಕೂಡ ಬಂದು ಹೋಗಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿದ್ದಾರೆ, ಎಲ್ಲ ಗಣ್ಯರು ಕೂಡ ಬಂದು ಹೋಗಿದ್ದಾರೆ. ಇದನ್ನು DC ಅವರು ಮತ್ತು ADC ಅವರು ತಾಲೂಕು ಅಧಿಕಾರಿಗಳೆಲ್ಲ ಬಂದಿದ್ದಾರೆ. ಅವರು ಕೂಡ ಈ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗಬೇಕು ಅನ್ನುವಂಥದ್ದು ನಮ್ಮ ಹಾರೈಕೆ, ನಮ್ಮ ಒಂದು ಕಳಕಳಿಯ ವಿನಂತಿ ಅಂತ ಕೇಳ್ಕೊಳ್ತಾ, ಈ ಒಂದು ಇದಕ್ಕೆ ಯಾವತ್ತೂ ಕೂಡ ಇಂಥ ಒಂದು ರೈತರಿಗೆ ಅನ್ಯಾಯ ಆಗಬಾರ್ದು, ಆಗಿದೆ. ಇದಕ್ಕೆ ಪರಿಹಾರ ಕೊಡುವಂಥ ನಿಟ್ಟು ಸರ್ಕಾರ ಕೆಲಸ ಮಾಡಬೇಕು. ಧನ್ಯವಾದ.